ಮಂದಿ ಜಡಿ ಬಿಚ್ಚಿ ನೀವೊಂದು ಮಾಡಿಲ್ಲ ನೀವು ಐದು ಒಂದು ಮಾಡಿದೆ ಅಂದ್ರೆ ನೀನು ಸುದ್ದ ಆಗುತ್ತದ ಮಗನ ಇಲ್ಲಾಂದ್ರೆ ನಿನಗೆ ಇಟ್ಟು ಪರಿಬೇನ್ ಹತ್ತದ ಮಗನ ಹೌದೌದು ನನ್ನ ಹಳಿ ಬರದಾಗ ಬೆನ್ ಹತ್ತದೇ ಇತ್ತಂದ್ರೆ ನೀವು ಒಂದು ಕುರಿ ಬ್ಯಾಡ ಕ್ವಾಣ ಮಾಡಿದ್ರು ಬಿಡಂಗಿಲ್ಲ ಅದು ಹೌದೌದು ನಮ್ಮ ಭೋಗದಾಗಿದ್ದು ತೆಪ್ತದತ್ರಿ ತಪ್ಸಲಕ್ ಸಾಧ್ಯ ಸತ್ಯವಾಗದ ಮಾತು ಹೇಳ್ತ ಯಾ ದೇವ್ರು ಬೇಡಿಲ್ಲ ಯಾ ದೇವ್ರು ಕಾಡಿಲ್ಲ ಹೌದೌದು ಅವ್ರು ಯಾರು ನೀನ್ ಮಾಡ್ತಾರ ನೋಡು ಏ ಮಗನ ನಾಳೆ ನೀ ಮಾಡೋಣ ಒಂದು ಚಪ್ಪಿ ನನ್ನ ಮನೆಗೆ ತಂದು ಕೊಡು ಗೌಡ ರಾಯಣ್ಣ ಕಾಡುತ್ತಿದ್ದ ಪಡತಾನ ಭಕ್ತಿಗೆ ಸುಳಿವಲ್ದು ನೀರನ್ನ ಗೌಡ ಕಾಯಕ ನಡೆಸಾನ ಗೌಡ ಕಾಯಕ ನಡೆಸಾನ ಗೌಡ ರಾಯಣ್ಣ ಕಾಡುತ್ತಿದ್ದ ಬಡತಾನ ಗೌಡ ರಾಯಣ್ಣ ಗಿಡದಾಗ ಕೇರಿ ವ್ಯಾಪ ಹಾಕ್ಯಾನ ಲಕ್ಷ್ಮಿ ಕೂಗಿ ಕರಿತಾಳ ಬಾರ ಗೌಡ ರಾಯಣ್ಣ ನಿತ್ಯ 3 ರೂಪಾಯಿ ಕೊಡುತ್ತೇನ ಸಾಧಿಸೋ ನಿನ್ನ ಜೀವನ ಗಿಡ ಇಳಿದು ಗೌಡ ಲಕ್ಷ್ಮೀಪಾಯಿಗೆ ಬೇಪಾನ ಕೊಟ್ಟ ದುಡ್ಡರು ಬಾಲ ಪದರಿ ನೋಳು ಕಟ್ಟಾನ ಹರುಷಾದೋ ರಾಯಣ್ಣ ಮನಿಗೆ ಗೌಡ ಬಂಗಾನ ಬಾಲ ಘೋಟಿಗೆ ಶ್ರೀಶಾಲ ಇದು ಲಕ್ಷ್ಮಿ ಇಲಿಯಾಗಿ ವರಹಾನ ಲಕ್ಷ್ಮಿ ಇಲಿಯಾಗಿ ವರಹಾನ ಗೌಡ ದೇವಿ ವಯ್ಯೋ ಗೌಡ ರಾಯಣ್ಣ ಚಂದ್ರಹಾರ ತೋಂಡು ಗೌಡ ಓರಿ ಹಳಕ ಬಂದಾರ ದಾಸಿಗೆ ಬಿಸಲಾಗ ಗೌಡ ನೀರಾಡೆ ಸಾಗಿರ ಹರ ಮರತ ಗೌಡ ಗುಂಡ ಚದರ ಇದು ಲಕ್ಷ್ಮಿ ಹದ್ದಾಗಿ ಬಂದು ಹಾರ ನಿಮಗೆಲ್ಲರಿಗೆ ನನ್ನ ಒಂದು ವಿನಂತಿ ಅದ ಏನಂದ್ರಪ್ಪ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಬಡತಾನ ಸಿರಿತಾನ ಅನ್ನೋದು ಇದು ಒಂದು ಮಧ್ಯಾಹ್ನ ಬಿಸಿಲಿದ್ದಾಗ ಬಂದ ಬಳೆ ಹೌದು ಹೌದು ಯಾಕ್ರಿಪ್ಪ ಜೋಕಿಯಾಗಿ ನೋಡ್ಬೇಕು ನೀವು ಹೌದು ಒಮ್ಮೆ ಏರ್ತದ ಒಮ್ಮೆ ಇಳಿತದ ಹೌದು ಇಳದಂದ್ರ ಏನಾದಂದ್ರ ಅದರಂತೆ ಬಡತನ ಸಿರುತ್ತಾನದ ಹೌದು ಸಿರುತ್ತಾನ ಬಂದ ಅಂದ್ರೆ
ನಿನಗೆ ಶಿರತಾನ ಬಂದದಂದ್ರೆ ನಿನ್ನ ಜೋಕಿಯಲ್ಲಿ ಸಂಸಾರದ ಜೋಕಿಯಲ್ಲಿ ಏರಿಯಾದತ್ತೆ ತಿಳ್ಕೋದೆ. ಹೌದು ಹೌದು. ಖರೆ ಒಮ್ಮ ಬಡತಾನ ಬರ್ತದ ಶಿರತಾನ ಕಳೆದು ಹೊಳಿ ಬರ್ತದ ಜೋಕಿಯಲ್ಲಿ ಏರಿಯಾದಂದ್ರೆ ಒಂದು ದಿನ ಇಳಿತದತ್ತೆ ತಿಳ್ಕೊ. ಹೌದು, ಇದು ನೆನಪಿರ್ಬೇಕು ಒಟ್ಟು. ಅದು ನಿನ್ನ ತಲೆ ಬಿಡು, ನಿನ್ನ ಮಕ್ಕಳು ಮೊಮ್ಮಕ್ಕಳು ತಲೆಗೆ ಹಾಕಿರ್ಲಿ, ಅದು ಬಂದೇ ಬರ್ಬೇಕು. ಇದು ಜಗತ್ತ ಸೃಷ್ಟಿ ನೇಮದ. ಹೌದು ಹೌದು. ಒಮ್ಮ ಮ್ಯಾಲ ಒಮ್ಮ ತೆಳಗ, ಒಮ್ಮ ಮ್ಯಾಗ ಒಮ್ಮ ತೆಳಗ. ಹೌದು ಹೌದು. ಹಿಂಗೆ ಹೇಳೋದನ್ನ ಕೇಳ್ರಿ. ಹೌದು. ಒಬ್ಬ ಮುತ್ತು ರತ್ನದ ವ್ಯಾಪಾರ ಮಾಡ್ತಿದ್ದ, ಅತಿ ಶ್ರೀಮಂತ. ಹೌದು. ಲಕ್ಷ್ಮೀ ದೇವಿ ಏನಂದ್ರತ್ತ, ಏನಂದಳು? ಶೆಡ್ಜಿ ನಾಳಿಗೆ ನಿನ್ನ ಮನೆಯಿಂದ ಹೋಗಾದ ಏನು ಬೇಡತಿ ಬೇಡ ಕೊಟ್ಟು ಹೋಗುತ್ತಂದಳಕಿ. ಹೌದು ಹೌದು. ಯಾರಿಗೆ? ಮುತ್ತು ರತ್ನದ ವ್ಯಾಪಾರ ಮಾಡವನಿಗೆ. ಹೌದು. ಅವನಿಗೆ 4 ಮಂದಿ ಮಕ್ಕಳು, 4 ಮಂದಿ ಸಸದ್ಯಾರ ನಡ್ಲಿಕ್ಕೆ ಬಂದಾರ. ಹೌದು. ಯಾರು ಹೇಳ್ತಾನವ? ಹೌದು. ತಾಯಿ ನೀವ್ ಹೋಗೋದ್ ಹೋಗ್ತಿಲ್ಲ, ಹೋಗ್, ನನಗೇನು ಸಿಟ್ಟಿಲ್ಲ, ನನ್ನ ಮನೆ ಬಿಟ್ಟು ಹೋಗು. ಹೋಗು. ಖರೆ ನೀವು ಹೋದ್ರು ನನ್ನ ಮನೆಯಾಗ ಯಾರು ಒಬ್ಬರಿಗೊಬ್ರು ಕಚ್ಚಾಡಬಾರ್ದು, ಇದು ಒಂದು ನನಗೆ ಆಶೀರ್ವಾದ ಮಾಡಿ ಹೋಗು. ಹೌದು ಹೌದು ಹೌದು. ಯಾಕಾಗಲಿ ಅಂದ್ರು. ಹೌದು. ಅಂದ ಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ ಹೋಗಿಬಿಟ್ರು. ಹೌದು. ಮನ್ಯಾಗ ಒಂದು ದಿನ ಏನಾಯ್ತತ್ರಿ, ಏನಾಯ್ತು? ಮಸಾಲೆ ಹೊಡೆದು ಕಿಚಡಿ ಮಾಡೋದಿತ್ತು. ಹೌದು. ಕಿಚಡಿ ಕುದಿಯಾಕಲಿಕ್ಕೆ ಹಾಕ್ಯಾವ. ಹೌದು. ಒಳಗ ಹಿರಿ ಸಸಿ ಬಂದು ಕಿಚಡಿ ತಿರುವಿ ಹುಟ್ಟಾಡಿಸಿ ಉಪ್ಪು ಹಾಕ್ಯಾಳ. ಹೌದು ಹೌದು. ಹಾಕಿ ದೊಡ್ಡ ಹಿರಿ ಸಸಿ ಹೋಗ್ಯಾಳ. ಹೌದು. 2ನೇದಕ್ಕೆ ಬಂದಾಳ, ನಮ್ಮ ಅಕ್ಕ ಕಿಚಡಿಯಾಗ ಉಪ್ಪು ಹಾಕ್ಯಾಳ, ಇಲ್ಲಿ ಯಾರಿಗ್ ಕೊಡತ್ತೇಳಿ ಈಕಿ ಒಂದು ಮುಟ್ಟಿಗೆ ಹಾಕ್ಯಾಳೆ. ಹೌದು ಹೌದು. ಇಕ್ಕಿ ಹೋಗ್ಯಾಳ. 3ನೇದಕ್ಕೆ ಬಂದಾಳ, ಇಕ್ಕಿ ಒಂದು ಮುಟ್ಟಿಗೆ ಹಾಕಿದ್ರೆ 4ನೇದಕ್ಕೆ ಇಕ್ಕಿನೂ ಹಾಕ್ಯಾರ, ಇಲ್ಲಿ ಯಾರ್ಕೊಳ ಇಕ್ಕಿ ಒಂದು ಮುಟ್ಟಿಗೆ ಒಂದು ಕಿಲೋ ಉಪ್ಪು ಬಿತ್ತರಿ ಒಳಗೆ. ಹೌದು ಹೌದು. ಕಿಚಡಿಯಾಗ. ಹೌದು. ಸೆಳಗಿನ ಸೌಕಾರ ಕೂತತ್ ಊಟಕ್ಕ. ಹೌದು. ಹೆಣ್ಮಕ್ಳೆಲ್ಲ ಮೊದಲು ಮಾವು ಊಟ ಆದ ಬಳಿಕ ಎಲ್ಲಾರು ನೋಡ್ತಿದ್ರತ್ತ. ಹೌದು. ಆ ಸೌಕಾರ ಉಳ್ಳಕ್ಕೆ ಕೊಟ್ರು ಬಾಯ ಹಾಕೊಡಲ್ಲ, ಅಟ್ಟು ಉಪ್ಪಿನ ಚಾರದ. ಹೌದು. ಇದಲಕ್ಷ್ಮಿ ಬಂದ್ರತೆ ತಿಳ್ಕೊಂಡ, ಮನುಷ್ಯನೊಳಗೆ ತಿಳ್ಕೊಂಡ. ಭಾಗ್ಯದ ಲಕ್ಷ್ಮಿ ಹೋದ್ರು, ಇದಲಕ್ಷ್ಮಿ ಬಂದ್ರತೆ ತಿಳ್ಕೊಂಡ. ಹೌದು. ಖರೆ ಯಾರಿಗೆ ಅನ್ನಲಿಲ್ಲವ. ಹೌದು ಹೌದು. ಗಪ್ಪ ಉಂಡು ಎದ್ದ ಕೈ ತಕೊಂಡ. ಹೌದು. ಹಿರಿ ಮಗ ಉಳ್ಳಕ್ ಕೂತ ಒಂದು ತುತ್ತು ಹಾಕ್ತಾನ, ತನ್ನ ಅವಾಗ ಕೇಳ್ತಾರ, ಯವ ಅಪ್ಪ ಉಂಡಾನೇನತ್ತೆ ಕೇಳ್ದ. ಹೌದು. ಊಟ ಮಾಡಿ ಹೋಗ್ಯಾರ. ಯಾನ್ ಅಂದಾನೇನು? ಯಾನು ಅಂದಿಲ್ಲ. ಅಪ್ಪನೇ ಅಂದಿಲ್ಲ ಅಂದ್ರೆ ನಾ ಯಾಕೆ ಕರಿಬೇಕಂತ ಹೇಳಿ ಅವನು ಗಪ್ಪೆ. ಅವನು ಗಪ್ಪುಂಡ. 4 ಮಕ್ಕಳು ಸಸದ್ಯಾರ ಒಬ್ರಿಗೂ ಮಾವನೇ ಏನಂದಿಲ್ಲ ಅಂದ್ರೆ ನಾವೇ ಹಂಗ ಮತ್ತೆ ಎಲ್ಲಾರು ಗಪ್ಪಾಗಿ ಉಂಡ ಬಳಕ ಭಾಗ್ಯದ ಲಕ್ಷ್ಮಿ ಹಳ್ಳಿ ಬಂದ್ರತ್ತ. ಹೌದು ಹೌದು. ಸೌಕಾರ ಒಂದು ರಾತ್ರಿಯಾಗ 1 ಕಿಲೋ ಉಪ್ಪು ತಿಂದಿರಿ ಅಂದ್ರು ನಿಮ್ಮಲ್ಲಿ ಭೇದ ಇಲ್ಲ, ಜಗಳ ಇಲ್ಲ ಅಂದ್ರ ಈ ಮನೆ ಬಿಟ್ಟು ಹೋಗಲ್ಲಂದ್ರತ್ತ. ಬಂಧುಗಳೇ, ಜಗತ್ತಿನ ಹೀಗೆ ಸಂಸಾರ ಮಾಡಿ. ಹೌದು ಹೌದು. ಉಪ್ಪ ಖಾರ ಹೆಚ್ಚ ಕಮ್ಮ ಆಗತ್ತದ. ಹೌದು. ನೋಡ್ರಿ ನೀವು ಈ ಕಡೆ ಯಾರು ಮಾಡ್ಯಾರ ಇದು? ಆ ಸಸಿ ಮನ್ಯಾಗ ಅಕ್ಕಿಗೆ ಆಗಿ ಬರ್ಲಾರ್ದಕ್ಕೆ, ಅತ್ತಿಗೆ ಆಗಿ ಬರ್ಲಾರ್ದಕ್ಕೆ ಇರ್ಬೇಕು. ಇವ್ರಿಗೆ ಎದಕ್ಕೆ ಇರ್ತದ? ಅಡಿಗೆ ಮಾಡೋದಕ್ಕೆ ಇರ್ತದಲ್ಲ. ಕಣ್ಣಾದ ಕಳಸಾಲ ಎಟ್ಟು ಹಾಕಿಬೇಕನ್ನೋದು ಗೊತ್ತಿಲ್ಲ. ಅದೇ ಅಕ್ಕಿನ ಮಗಳು ಒಂದು ಹಬ್ಬಕ್ಕೆ ಬರ್ಲಿ, ಹೌದು, 2 ಮುಟ್ಟಿಗೆ ಉಪ್ಪು ಹಾಕಲಿ, ತಂಗಿ 2 ಸಾವಿರ ಮಾಡಿದೆ ಬಾಯ ಹಾಕಲು ಬರ್ಬೇಡ ಅಂದ್ರು ಮಗಳಂದ್ರೆ ಹಿಂಗ, ಸಸಿ ಅಂದ್ರೆ ಹಿಂಗ್ಯಾಕ? ಯಾಕೆ ಹಿಂಗ? ಸಸಿಗೆ ಮಗಳಂತ ತಿಳ್ಕೋರಿ, ನಿಮ್ಮ ಮನೆ ಎಂದು 2 ಆಗಂಗಿಲ್ಲ. ಬಂಧುಗಳು, ಇದು ಸಮಯ ಕೈ ಎತ್ತಿ ಹೇಳ್ತಾರೆ. ಹೌದು, ಎಂದು 2 ಆಗಂಗಿಲ್ಲ. ಹೌದು. ಅದಕ್ಕ ಸಿರುತ್ತಾನ ಬರುತ್ತಾನ ಅಂದ್ರ ಒಮ್ಮ ಬಡತನ ಬರಲೇಬೇಕಾಗ್ಯದ. ಅಮಶುದ್ಧ ಮುತ್ತನ ಜೊತೆ ನಡ್ತಾನ ಯಾರು? ಸಂಕದ ರಾಯಣ್ಣಗೌಡ. ಹೌದು ಹೌದು. ಯಾರು? ಸಂಕದ ರಾಯಣ್ಣಗೌಡ. ಬಡತನ ಕಾಡುತ್ತಿತ್ತು. ಹೌದು. ದಿನನಿತ್ಯ ಅಡವಿ ಅರಣ್ಯಕ್ಕೆ ಹೋಗಿ ಒಣಗದ ಕಟ್ಟಿಗೆ ತಂದು ಹೆಂಗ ಎಲ್ಲ ಬೆಂಡೆ ಮಾಡಿ ಒಯ್ದು ಮಾರದಂದ್ರೆ ಒಂದು ದುಡ್ಡು ಕೊಡ್ತಿದ್ರು. ಒಂದು ದುಡ್ಡದಾಗ ತನ್ನ ಸಂಸಾರ ಸಾಗಿಸ್ತಿದ್ದ ರಾಯಣ್ಣಗೌಡ. ಹೌದು. ಒಂದು ದಿನ ಭಾಗ್ಯದ ಲಕ್ಷ್ಮಿ ಗಿಡದ ತೆಳಗೆ ನೆನದಾಳ ನೋಡ್ರಿ. ಹೌದು. ಅದೇ ಗಿಡ ಏರಿ ಕಾಪ್ ಹಾಕಬೇಕಂದಾಗ ಭಾಗ್ಯದ ಲಕ್ಷ್ಮಿ ಹೇಳ್ತಾಳ, ಗೌಡ ಇದೆಲ್ಲ ಎದಕ್ಕೆ ಮಾಡಕತ್ತೀರಿ? ಮನಿ ಸಾಗಿಸಬೇಕಾಗ್ಯದ, ಪೆಂಡಿ ಒಯ್ಬೇಕು. ಯಾಕೆ ಕೊಡ್ತಾರ? ಮಕ್ಕಳು ಉಪವಾಸ ಸಾಯ್ತಾರ. ಯಾಕೆ ಕೊಡ್ತಾರ? ದುಡ್ಡು ಕೊಡ್ತಾರ. ದಿನನಿತ್ಯ 3 ರೂಪಾಯಿ ಕೊಡ್ತಾರ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 3 ರೂಪಾಯಿ ತಗೊಂಡು ಹೋಗು. ಹೌದು ಹೌದು. ಕಡಿದು ಬಿಡು, ಗಿಡ ಕಡಿದು ಬಿಡು. ಹೌದು. ಆ 3 ರೂಪಾಯಿ ತಗೊಂಡ ಗೌಡ ತನ್ನ ರುಂಬಾಲ ಪದರ ಕಟ್ಕೊಂಡ. ಹೌದು. ಭಾಗ್ಯದ ಲಕ್ಷ್ಮಿ ರೊಕ್ಕ ಕೊಟ್ಟಾಳ. ಗಿಡ ಯಾಕೆ ಕಡಿದೈತಿ? ಮನೆಗೆ ತಂದ ರುಂಬಾಲ ಗುಂಟಿಗೆ ಸಿಗಿಸಿ ಮನ್ಯಾಗ ಕೈಕಾಲ ತಕ್ಕೊಳಕ್ ಹೋಗತ್ತಾನ. ಇದಿ ಲಕ್ಷ್ಮಿ ಇಲಿಯಾಗಿ ಬಂದು ರುಂಬಾಲ ಎಷ್ಟು ದುಡ್ಡ ಕಟ್ಟಿದ ಕತ್ತರಿಸಿ ಎಲ್ಲಿ ಬದಲಾಗಿ ಒಯ್ದಲಕ್ಕಿ. ಹೌದು ಹೌದು. ಹಣಿ ಬಡ್ಕೊಳತ್ತ ಗೌಡ. ಇನ್ನೂ ನಂದು ಬಡತಾನ ದೂರ ಆಗಲ್ದಲ್ಲತ್ತೇಳಿ ಹಣಿ ಬಡ್ಕೊಂಡ. ಅದೇ ಗಿಡ ಕಡಿಬೇಕಂತೇಳಿ ಮತ್ತೆ ಹೋಗುತ್ತಾನ. ಹೌದು. ಯಾಕೆ ಗೌಡ ಮತ್ತೆ ಬಂದಿ? ಯಾನು ಮಾಡ್ಲಿ?
ಕಾಲ್ಸಾರ್ದು ದುಡ್ಡೇ ಇಲ್ಲ ರುಂಬಲ್ ಹರಿದು ಹೋಗ್ಯಾವ. ಹೌದು ಏ ಗೌಡ ಚಿಂತೆ ಮಾಡಿಬೇಡ, ನಿನಗೆ ಚಂದ್ರನ ಹಾರ ಕೊಡುತ್ತ, ಬೆಲೆ ಕಟ್ಲಾರ್ದು ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಬರಲ್ಲ. ಹಂತ ಚಂದ್ರನ ಹಾರ ತಗೊಂಡು ಮನಿ ಒಯ್ ಖರೆ ಒಯ್ಯಾಳಗ ನಂದು ಒಂದು ಕರಾರ ಅದ. ಏನದ ಕರಾರ? ಯಾವಾಗ ಈ ಪ್ರಸಂಗ ಬಂದ್ರ ಆ ಚಂದ್ರನ ಹಾರ ನೆಲದ ಮ್ಯಾಗ ಇಡಬೇಡ ಅಂದ್ರು. ಹೌದೌದು ಮನಿಗೆ ಹೋಗುತ್ತಾನ ನೆಲದ ಮ್ಯಾಗ ಇಡಬೇಡ. ಯಾಕಾಗಲ್ಲ ಅಂದ, ಆನಂದದ ಮುಕ್ತ ಇರ್ಲಗತ್ತ ಗೌಡ ಕರ್ಶ ಕಾಣವ ಯಾನು. ಹೌದಾ? ಇಡೀ ಸಂತದ ಊರು ರಾಜೇನೆ ಆಗುತ್ತಲ್ಲ, ಇಂತ ಹಾರ ನನಗತ್ತೆ ಕರ್ಶ ಕಾಣಗತ್ತ ಚಂದ್ರ ಏನ ಕೈಯಾಗದ. ಹೌದು ಹೊಂಟ 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 ಬ್ಯಾಸಿಗೆ ದಿನ ಹಂಗ ಹರಿದ ನೀರಾಡಿಕೆ ಇತ್ತು. ಹೌದು ಉಸ್ಕಿನಾಗ ಕೈಗೊಂಡು ಹೊಡಿಬೇಕಂತೇಳಿ ಕೈಗೊಂಡು ಹೊಡಿತಾರ, ಒಂದ್ ಕೈಯಾಗ ಚಂದ್ರ ಹಾರ ಹಿಡಿದ ಒಂದ್ ಕೈ ಕೈಗೊಂಡು ಹೊಡಿತಾರ ಬರ್ತದ. ಅವಾಗ ನೀರು ಬರೋ ಒಂದು ಚಂದ್ರ ಹಾರ ನೆಲಕ್ಕೆತ್ತ ಎರಡು ಕೈಲಿ ಉಸಕ ಕೆದರ್ಲಗತ್ತ. ಹೌದು ಹೌದು ಇದಿ ಲಕ್ಷ್ಮಿನೇ ಹಕ್ಕಾಗಿ ಬಂದು ಚಂದ್ರನ ಹಾರ ಬಾ ಹಿಡ್ಕೊಂಡು ತೋಡು ಹೋಗುತ್ತೇಳು. ನೋಡಿ ಕಣ್ಣಾರು ನೀರು ತೆಗೆದರ್ತಾನ ಗೌಡ. ಹೌದೌದು ಕೈಗೆ ಬಂದು ತುತ್ತ ಬಾಯಿಗೆ ಬರ್ಲಿಲ್ಲ. ಹೌದೌದು ಹಂಗೆ ಮನೆಗೆ ಹೋಗುದು ಬೇಡ ಅಂದ. ಮತ್ತ ಕೊಟ್ಟೆ ತಗೊಂಡ ಹಳ್ಳಿಯಲ್ಲಿ ಹೊಡಿಮಳಿ ಅದೇ ಗಿಡಕ್ಕೆ ಹೊಂಟ. ಅವಾಗ ಭಾಗ್ಯದ ಲಕ್ಷ್ಮಿ ಮತ್ತ್ಯಾಕ ಬಂದ್ಯೋ, ಏನ್ ಮಾಡ್ಲಿ ತಾಯಿ ತೆಳಗಿಡ್ಬೇಡ ಅಂದಿ, ಕರೆ ನೀರಿಡಿಕೆ ಆಗಿತ್ತು. ಹಂಗ ಹರಿದಿತ್ತು ಅಷ್ಟ ತ್ರಾಣ ಕೇಳಾಯ್ತು. ಹೌದಾ? ನೀರು ಕುಡಿಬೇಕಂತೇಳಿ ವಾಮದಿಂದ ಚಂದ್ರಹಾರ ನೆಲಕ್ಕೆಟ್ಟು ಕೈಗೊಂಡು ಹೊಡ್ಲಿಗತ್ತಿದ ಹತ್ತು ಹೋಯ್ತಲ್ಲ. ಹೌದು ಏ ಗೌಡ, ಮೊದಲೇ ಹೇಳಿದ ನಿನಗ, ಮೊದಲೇ ಹೇಳಿದ ಯಾರು ಕೊಟ್ರೆ ನಿನ್ನ ಮನೆಗೆ ಮುಟ್ಟಲ್ದು, ನಾನೇ ನಿನ್ನ ಮನೆಗೆ ಬರ್ತ ನಡಿ ಅಂದ್ರು. ಹೌದು ಯಾರು? ಲಕ್ಷ್ಮಿ. ಯಾವ ರೀತಿ ಗೌಡನ ಬೇನತ್ತಿ ಹೋಗುತ್ತಲ್ಲ ಮುಂದೆ ಹಂಗ ಸಿದ್ಧಟಿಗೆ ಆಗುತ್ತಲ್ಲ. ಹೌದು ಚಂದ್ರಹಾರ ಕೊಂಡು ಗೌಡ ಬೋರಿ ಹಳಕ್ಕ ಬಂದಾರ. ಬ್ಯಾಸಿಗೆ ಬಿಸಿಲಾಗ ನೀರಡಿಸಾಗಿ ಹಾರಿ ಹರಡ ಮರತ ಗೌಡ ಹಾರ ಇಟ್ಟು ಉಂಡಕ್ಕೆದರ ಎದೆಯ ಲಕ್ಷ್ಮಿ ಹದ್ದಾಗಿ ಬಂದು ಹಾರ ಒಯ್ದಳು ಗೌಡ ನೀರ ತೋರಾನ ಓಡಿ ಅಳತನ ಒಂದು ಸವನ ನೀಗೆ ಗೌಡ ಬಂದಾರ. ಮಕ್ಕಳು ಅಳತಾವ ಗಂಡ್ರ ಮಕ್ಕಳು ಅಳತಾವ ಬೇಡ ಅನ್ನ. ಲಕ್ಷ್ಮೀ ಎಂದೆಂದು ಗೌಡ ಕೇಳೋದು ಬೇಡಂದ ಇಲ್ಲ. ಕೋಪಾಗಿ ಗೌಡ ಗಿಡಕ್ಕ ಕಾಪ ಹಾಕ್ಯಾನ. ಲಕ್ಷ್ಮಿ ಹೇಳ್ತಾಳ ಕೇಳೋ ಗೌಡ ರಾಯಣ್ಣ, ನಾನೇ ನಿನ್ನ ಮನೆಗೆ ಬರ್ತೇನು ಹಿಂಗ ಸೂರಕ್ಕ ಬರ್ತಾನ. ಮಗಳ ಮಾತ ಕೇಳುತ್ತ ನಡಿ ಸಾಕರ್ ಕೊಡ್ತೇನು ಸಿರಿತಾಳ. ನಾ ಹೋಗುದಿಲ್ಲೋ 3 ಸಾರಿ ನೀ ಹೋಗನುತಾನ. ಲಕ್ಷ್ಮಿ ಬದಲ ಗೌಡನ ಮನಿತಾನ ಆನಂದಾಯ್ತು ಗೌಡನ ಮನ. ಕಟ್ಟು ಗೌಡಗ ಸಿರಿತಾನ ಗೌಡ ಶರಣ ಮಾಡ್ಯಾರ. ಗೌಡ ಶರಣ ಮಾಡ್ಯಾನ. ಗೌಡ
ಮಂದಿಗೆ ಕರೆದು ಹೇಳಲು ₹9 ಕೊಟ್ಟಾಳ ಗೌಡಗ ಹೋಗೋ ಚಡಚಾಣ ಏನು ಮಾಡಿಲ್ಲ ಗುಂಡ ಕೋಡ ಹಾಂಡವರ ಎತ್ತುಗಳಂಗೆ ಬಲಕಿನ ಕಮಿನಾಗ ಕಾಗಿ ಕುತ್ತು ಮಾಡ ತಾಗ ಮಗಳ ಮಾತ ಕೇಳಿ ಗೌಡ ಭೂತ್ರ ಹೆಣಲಿ ಹಾಗ ಜವ ಪಟಗ ಸುತ್ತಿ ಗೌಡ ಬಂದು ಚರ್ಚಡ ಗ್ರಾಮ ತಾನ ಎತ್ತುಗಳ ತಿರುಗಾಡಿ ನೋಡ್ಯಾನ ಮಗಳ ಹೇಗ ಆಯ್ತು ಚಿನ್ನ ಎತ್ತುಗಳ ಸೌದ ಮಾಡ್ಯಾನ ಗೌಡ ಎತ್ತುಗಳ ತಂದಾನ ಗೌಡ ಎತ್ತುಗಳ ತಂದಾನ ಬೀಳ ಹೊಲಗ ನೆಲಗಾಲ ಹೂಡಿ ಹೊಲ ಹಸನ ಮಾಡ್ಯಾನ ರೋಣಿ ಮಿರುಗ ಮಳಿ ಆಯ್ತು ಹಸಿ ಆಯ್ತು ಸಂಪೂರ್ಣ ಏನ ಬಿತ್ತನು ಮಗ ಅಂತ ಮಾಡಿ ಕೆಳನ ವಂಧಾನ ಹೀರಿ ಬಿತ್ತು ತಂದೆ ನೀ ಹೊಲ ಎಲ್ಲ ಸಂಪೂರ್ಣ ಮಾಸಿದಣ ಏನಾಗ್ಯದ್ರಿಪ್ಪ ನಾಗರಾಯಕ ಯಾರು ಅವಸಂಕ ರಾಯಣಗೌಡನ ಹೊಟ್ಟಿನ ಮಗಳು ಹುಟ್ಟಿ ಬಂದಳು ಕನಬಾಯಿ ಹೌದು ಹೌದು ಹೌದಿಲ್ಲ ಹೌದು ಭಾಗ್ಯದ ಲಕ್ಷ್ಮಿ ಮನಿ ಬರಾಗಿ ಕರಾರ ಮಾಡ್ಯಾಳ ಗೌಡ ಗೌಡ ಮಗಳು ಮಾತ ಕೇಳ್ಕೊತ ಹೋಗು ನಿನಗೆ ಶಿರ್ತನ ಬರ್ತದ ನಿನ್ನ ಮನಿ ಒಳ್ಳೇದಿಲ್ಲ ನಡೀತದ ಹೌದು ಹೌದು ಮಗಳು ಹೇಳುದು ಕೇಳು ಮಗಳು ಯಾರು ಹೇಳ್ತಾಳ ಮಗಳಿಗೆ ಕೇಳದೆ ಒಂದು ಕೆಲಸ ಮಾಡಿದ ನಿನ್ನ ಮಗಳು ರೂಪನೊಳಗೆ ನಾ ಇದ್ದ ನಿನ್ನ ಮಗಳ ರೂಪದೊಳಗೆ ನಾ ಇರ್ತಂತ ಹೇಳ ಹೌದು ಅವಾಗ ಚರ್ಚಳಕ್ ಹೋಗಿ ಎತ್ತುಗಳು ತಗೊಂಡು ಬಂದ ಹೊಲ ಎಲ್ಲ ಹತ್ತಿ ಹೊಡೆದೆಲ್ಲ ಹೊಲ ಹಸನ ಮಾಡ್ದ ಹಸನ ಮಾಡದ ಹೌದು ಏನು ಬಿತ್ತು ಅಂತೇಳಿ ಮಗಳಿಗೆ ಕೇಳಿ ಎತ್ತುಗಳು ತಗೊಂಡಿನ ಬೀಜ ತಗೊಂಡು ಹೊಲಕ್ ಹೋಗವ ನಾನು ಹೌದು ಅಪ್ಪ ಹೀರಿ ಬಿತ್ತು ಖರೆ ನಾವೊಂದು ಮಾತು ಹೇಳ್ತೇವೆ ಹೌದು ಹೌದು ಹೊಲದಾಗ ತಗೊಂಡು ಎತ್ತುಗಳು ನಿಂದಿರಿಸು ಹೌದು ಸೂರ್ಯ ಉದಯ ಆಗೋ ಕಡೆ ಮುಖ ಮಾಡಿ ಎತ್ತುಗಳು ನಿಂದಿರಿಸು ಹುಡುಗಿದ್ದ ಹೂಡಿ ಕುರುಗಿದಿಂದ ಹೂಡು ಹೌದು ಖರೆ ಹೊಳ್ಳಿ ಮನಿ ಕಡೆ ಮುಖ ಮಾಡು ಮನಿ ಮ್ಯಾಳಿಗೆ ಮ್ಯಾಗ ನಿಂತು ನಾ ಸೀರಿ ಪದರ ಯಾವಾಗ ಹಾರಿಸಿ ಚಿನ್ನ ಮಾಡ್ತಾ ಅವಾಗ ಬಿತ್ತು ಹೌದು 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 ಶೆತ್ತಟಿಗೆ ಹೌದು ಹೌದು ಅವಾಗ ನಿಮಗೊಂದು ಮಾತು ಹೇಳ್ತಾರೆ ಏನ್ ಹೇಳಿದ್ರಿಪ್ಪ 5 ದಿನ ಪಂಚಕ್ಕೆ ಬರ್ತದ ತಿಂದ್ರಿ ಹೇ ಬರ್ತದಲ್ರಿಪ್ಪ ಪಂಚಕ್ಕೆ 5 ದಿನ ಇರಂಗಿಲ್ಲ ಹಾ ಹಾ ಒಂದು ಕ್ಷಣ ಇರ್ತದ ಅದು. ಒಂದು ಕ್ಷಣ ಖರೆ 5 ದಿನದಾಗ ಕೈ ಅದು ಯಾವಾಗ ಬರ್ತದ ಗೊತ್ತಾಗಂಗಿಲ್ಲ ಅದು ಹೇಳಕ್ಕೆ ಬರುದಿಲ್ಲ ಅದರಂತೆ ಒಂದು ನಮ್ಮ ಮನಿ ಏರೋ ಕಾಲ ಬರೋದಿತ್ತಂದ್ರೆ ಒಂದೇ ಕ್ಷಣ ಇರ್ತದ ಆ ಕ್ಷಣ ತೆಪ್ತಂದ್ರೆ ನೀ ಎಲ್ಲಿ ಇರ್ತಿ ಅಲ್ಲೇ ಇರ್ತಿ ಹೌದು ಕನಬಾಯಿಗೆ ಗೊತ್ತಿತ್ತು ಯಾ ಕ್ಷಣದಾಗ ನಮ್ಮಪ್ಪ ಬಿತ್ತದ ನಮ್ಮಪ್ಪಗೆ ಸಿರ್ತಾನ ಬರೋದದ ಹೌದು ಹೌದು ಒಂದೇ ಕ್ಷಣ ಅದದು ಹೌದು ಆ ಕ್ಷಣ ಶುಭ ಮುಹೂರ್ತ ನೋಡಿ ಮಗಳು ಮ್ಯಾಗಿ ಮ್ಯಾಗ ಏರಿ ಹೋಗಿ ಸೀರಿ ಪದರ ಹಾರಿಸಿ ಚಿನ್ನ ಮಾಡಿದ್ರು ಅವಾಗ ಅಪ್ಪ ಹೊಲದಾಗ ಬಿತ್ತಿಗೆ ಮಾಡ್ತಾನ ಹೌದು ಯಾವ ರೀತಿಯಿಂದ ಏನ ಬಿತ್ತನು ಮಗಳ ಮಾಡಿ ಕೇಳು ಹೀರಿ ಬಿತ್ತು ತಂದೆ ನೀ ಹೊಲ ಸಂಪೂರ್ಣ ಊರಿಗೆ ಬೆಂದ ಬೀಸಿ ಹೂಡಿಯ ತರಬೇಡ ಮುತ್ತಿನ ಸರಗ ಬೀಸಳ ಕನ್ನವ ನೋಡಿ ಶುಭ ಚಿನ್ನ ಗೌಡ ತಲೆ ಮರ ಕಟ್ಟಾನ ನೀರು ಹೊಲೆಯಲು ಬಿದ್ದಾನ ನಾಯಿ ಬಿದ್ದ
ಸಿರಿತಾನ ಬಂಗಾರ ಚರಿಗೆ ಬಂಗಾರ ತಾಟ್ನಾಗ ಮಾಡವ ನಿತ್ಯ ಭೋಜನ ಸುತ್ತ ಹಳ್ಳಿಗೆ ಗೌಡ ಸಾಲ ಕೊಟ್ಟಾನ ಗೌಡ ರಾಯಣ್ಣಂದು ಆಗ್ಯಾದಪ್ಪ ವಾಯನ ಯೋಗಿ ಅಮೋಘ ಸಿದ್ಧನ ಜೋಡಿ ಮಾಡ್ಯಾನಪ್ಪ ಬಿಗತಾನ ಆಶೀರ್ವಾದ ಗೌಡರು ಹಗರಿಲ್ಲ. ಯಾಕ್ರಿಪ್ಪ ಎಲ್ಲಾರು ನೆಡ್ತಾರ ಮುತ್ತನ ಸೊಂಡ ಮಾಡ್ಯಾರ ನೋಡು. ಹೌದು ಶ್ರೀಮಂತಿಗೆ ಬಂದ ಬಳಕ ಎಲ್ಲಾರು ಸುತ್ತ ಹಳ್ಳಿಗೆ ಸಾಲ ಕೊಟ್ಟವ್ರೆ ಅದಾರ. ಹೌದು ಯಾವ ಮಗನಾಪುರ ಶಿವಪುರ ಹಟ್ಟಿ ನರುಟಿ ನಾಗರೇಗೌಡ ನಾಗರಾಯಗೌಡ ಒಂದಲ್ಲ ಎರಡಲ್ಲ 7 ಹಟ್ಟಿ ಮಾಲಕ. ಹೌದು ಹೌದು 7 ಒಂದಲ್ಲ ಎರಡಲ್ಲ 7 ಹಟ್ಟಿ ಜನರಿಗೆಲ್ಲ ರೊಕ್ಕ ಕೊಟ್ಟು ಸರುತ್ತಿದ್ದ. ಏನು ಕಮ್ಮ ಬೀಳ್ತದ ನೋಡ್ತಿದ್ದ. ಹೌದು ಹೌದು 7 ಹಟ್ಟಿಯವರೆಲ್ಲ ವಿಚಾರ ಮಾಡಿ ನಮ್ಮ ಧರಿನೇ ಇವರಿಗೆ ಮಾಡ್ಬೇಕಂತೇಳಿ ನಾಗರಾಯಗೌಡಗೆ ಗೌಡಕ್ಕೆ ಕೊಟ್ರು. ಹೌದು ಹೌದು ಮಾಲಕ ಮಾಡಿದ್ರು. ಹೌದು 7 ಹಟ್ಟಿ ಶ್ರೀಮಂತಿಕೆ ಯಾರಿಗಿತ್ತು? ನಾಗರಾಯಗೌಡ. ಹೌದು ಅದರಂತೆ ಭಾಗ್ಯದ ಲಕ್ಷ್ಮಿ ಮನೆಗೆ ಬಂದಾಳ. ಹೌದು ಯಾರಿಂದ ಶ್ರೀಮಂತಿಕೆ ಬಂದಾಳ ಅನ್ನೋದು ಮೊದಲು ಗೊತ್ತಿರ್ಬೇಕು ನಾವು. ಹೌದು ಹೌದು ಗೊತ್ತಬೇಕು ಮೊದಲ. ಅಂತ ಮನ್ಯಾಗ ಮಗ ಹುಟ್ಟಿರ್ಬೇಕು, ಮಗನ ಕಾಲಿನ ಶ್ರೀಮಂತಿಕೆ ಬರ್ತಾವ. ಹೌದು ಅಂತ ಮಗಳರೇ ಹುಟ್ಟಿರ್ಬೇಕು, ಮನ್ಯಾಗ ಮಗಳ ಕಾಲಿನ ಶ್ರೀಮಂತಿಕೆ ಬರ್ತಾವ. ಹೌದು ಅಂತ ಮನ್ಯಾಗ ಒಂದು ಎತ್ತರೆ ಬಂದಿರ್ಬೇಕು, ಎತ್ತಿನ ಕಾಲಿನ ಶ್ರೀಮಂತಿಕೆ ಬರ್ತಾವ. ಹೌದು ಅಷ್ಟೇ ಅಲ್ಲ, ಅಂತ ಮನ್ಯಾಗ ಒಬ್ಬಕ್ಕೆ ಸಸಿ ನಡ್ಲಿಕ್ಕೆ ಬರಬೇಕು, ಸಸಿ ಕಾಲಿನ ಮನಿ ಶ್ರೀಮಂತಿಕೆ ಬರ್ತಾವ. ಹೌದು ಅದು ಬಿಡು, ಯಾನ ಮನಿ ಹುಡುಗತೇವ್ ನೋಡ್ರಿ. ಆ ಹುಡುಗತೇವ್ ನೋಡ್ರಿ ಬಾರಿಗೆ. ಆ ಬಾರಿಗೆ ಕಾಲಿನ ಮನಿ ಶ್ರೀಮಂತಿಕೆ ಬರ್ತಾವ. ಹ್ಯಾಂಗ ಬರ್ತದ ಅನ್ನೋದು ಹೇಳಕ್ ಬರೋದಿಲ್ಲ. ಖರೆ ಇದು ತಿಳ್ಕೋವ ಮನಿ ಯಾವ ನಡೆಸ್ತಾನ ಮಾಲಕ ಕಾರ್ಬಾರ್ ಮಾಡವ. ಹೌದು ಅವನಿಗೆ ಗೊತ್ತಿರಬೇಕು. ಹೌದು ಹೌದು ನಮ್ಮ ಮನಿ ಇವರಿಂದ ಏನಾಗತ್ತದ ಅಂತೇಳಿ ಅವರಿಗೆ ಗೊತ್ತಿರಬೇಕು. ಹೌದು ತಿಳ್ಕೋಬೇಕದು. ತಿಳ್ಕೋಬೇಕು. ಹೌದು ನಾಗರ ಯಾರು? ರಾಯಣ್ಣಗೌಡ. ಏನ್ ಮಾಡೋಣ? ಮನಿ ಏರ್ಕೋತ ಬತ್ತು, ಶ್ರೀಮಂತಿಕೆ ಬತ್ತು. ಯಾರಿಂದ? ಮಗಳ ಮಾತ ತಿಳ್ಕೊಟ್ಟು. ಹೌದು ಖರೆ ಯಾರ ಜೊತೆ ನಡ್ತಾನ ಮಾಡ್ದ? ಅಮ್ಮೋಗ ಶುದ್ಧ ಮುತ್ತೇನ ನಾಡಗೌಡ. ನೋಡ್ರಿ, ಅಮಶುದ್ಧ ಮುತ್ಯನ ಮಗ ಕಿರಿ ಮಗ ಯಾರು? ಗನ್ನ ಮುತ್ಯ. ಹೌದು 4 ಮಂದಿ ಮಕ್ಕಳು ಅಂಶದ ಮುತ್ಯ. ಹೌದು ಶುದ್ಧ ಬಿಳೆಯಾಡ ಶುದ್ಧ ಸ್ವಾಮಣ ಮುತ್ಯ, ಕಣ್ಣು ಮುತ್ಯ. ಹೌದು ಎಲ್ಲಾರ್ದಾಗ ಸಣ್ಣವ ಯಾರ ಕಣ್ಣು ಮುತ್ಯ ಇದ್ದ. ಕಣ್ಣು ಮುತ್ಯಾಗ ನನ್ನ ಮಗಳು ಕೊಟ್ಟು ಲಗ್ನ ಮಾಡ್ಬೇಕಂತೇಳಿ ಭೂತಾಳ ಶುದ್ಧ ಬಂದ ಬಳಕ ಯಾಕಾಗಲ್ಲ ಅಂತೇಳಿ ನೆಳತನ ಮಾಡದ. ಹೌದು ಅದಿಲ್ಲ. ಹೌದು ಅದಕ್ಕೆ ನೆಳತನ ಮಾಡದ ಬಳಕ ತಿಳ್ಕೋಬೇಕಾಗಿತ್ತು, ಮಗಳಿಗೆ ಒಂದು ಮಾತು ಕೇಳಬೇಕಾಗಿತ್ತು. ಹೌದು ಗೌಡ ಇಲ್ಲಿ ಪೇಸದ. ಹೌದು ಹೌದು ಅತ್ತಿಗೆ ಮುಂದ ಯಾರು ಕನಬಾಯಿ ಹೊಟ್ಟಿನ ಹಿಂದ ಸಿದ್ಧರೊಳಗ ಪುಂಡ ಮಗ ಹುಟ್ಟವನ. ಮಗಳಿಗೆ ತವರ ಮನೆಗೆ ಒಯ್ಬೇಕಂತೇಳಿ ಗೌಡ ಬಂದಾಗ ಹೌದು ಕಂಟಲ ಎತ್ತು ತಗೊಂಡು ಕಂಟಲ ಎತ್ತಿನ ಮ್ಯಾಗ ಏನ ತಂಗಿಗೆ ಬೇಡತದ ಎಲ್ಲ ಊಟಕ್ಕೆ ಬುತ್ತಿ ಬಂಕಿ ಅನ್ನೋದು. ಬಂಕಿ ಮೊದಲಿನ ಹೆರಿಗೆಗೆ ಎತ್ತೆ ಬರ್ತದ, ಮತ್ತೊಂದು ಬಂಕಿ ತರಂಗಿಲ್ಲ. ಹೌದಾ ಬುತ್ತಿ ಬೇಡ. ಅವನ ಬಾಯಾಗ ನನಗೆ ಸಿಗಿಸಬೇಡ. ಹೌದು ಎತ್ತಲ್ಲಿ ಮಾತಾಡೋದು. ಹೌದು ಅದಿಲ್ಲ. ಸಣ್ಣವನ ಹಿಂದ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧಗ ಹುಟ್ಟವನಿನ ಕನಬಾಯಿ ಹೊಟ್ಟಿರಿ. ಹೌದು ಆ ಮಗಳಿಗೆ ಊಟಕ್ಕೆ ಹಣ್ಣ ಹಂಪಲ ಏನು ಬೇಡತ್ತ ಎಲ್ಲ ಕಂಟಲ ಎತ್ತಿನ ಮ್ಯಾಗ ತಗೊಂಡು ಬಂದು ಧರ್ಮದ ಜೊತೆ ಮಾತಾಡಿ ಅತ್ತಿ ಪದ್ಮಾವತಿ ಕೇಳ್ತಾಳ. ಯವ್ವ ನೋಡ್ರಿ, ಯಾರು? ರಾಯಣ್ಣಗೌಡ ಕೇಳ್ತಾನ. ನನ್ನ ಮಗಳಿಗೆ ತಗೊಂಡು ಒಯ್ಬೇಕಂತ ಹ್ಯಾಂಗಂದಾಗ ಪದ್ಮಾವತಿ ಹೇಳ್ತಾಳ, ನನಗ್ ಕೇಳ್ಬೇಡ್ರಿ, ಧರ್ಮರಿಗೆ ಕೇಳುವೈರಿ. ಹೌದು ಹೌದು ನಿಮ್ಮ ಹಳೆ ಬಳಿ ಕೇಳುವ ಈ ಮಗಳಿಗೆ. ಹಳೆಗಳಿಗೆ ಕೇಳುವೈರಿ, ಬೀಗರ ನನ್ನ ಕಡೆ ಬರಿಬೇಡ್ರಿ ಅಂದ್ರು. ಹೌದು ಅವಾಗ ಯಾಕಾಗಲ್ಲ ಅಂತೇಳಿ ಯಾರು? ರಾಯಣ್ಣಗೌಡ 400 ಧರ್ಮರಿಗೆ ಯಾವುದು ಶುದ್ಧ ಬೆಳೆಯ ಶುದ್ಧ ಕೇಳದಾಗ ಹೇಳ್ತಾರ, ಏನತ್ತ? ಗೌಡ್ರ ಧರ್ಮದ ಜಡಿ ನೀರು ಪರ ಊರಿಗೆ ನಿಮ್ಮ ಮನ್ಯಾಗ ದಕ್ಕಂಗೆಲ್ಲ ಒಯ್ಬೇಡ ಅಂದ್ರು. ಬ್ಯಾಡ ಒಯ್ಬೇಡ್ರಿ, ಇದು ಸಿದ್ಧರ ಔಷಧ. ಹೌದು ಹಿಂದ ಸಿದ್ಧರೊಳಗ ಪುಂಡ ಸಾಕ್ಷಾತ್ ಮಾವ ಹುಟ್ಟಿ ಬರವನು ನಿನ್ನ ಮಗಳು ಹುಟ್ಟಿದೆ. ಹೌದು ಖರೆ ಗೌಡ ಆನಂದ ಏನತ್ತಾನ? ನನ್ನ ಮನ್ಯಾಗ ದಕ್ಕಾಲತ್ತಾನ ಗೌಡಿ ಧರ್ಮರು. ನಂದು ಎಷ್ಟು ಶ್ರೀಮಂತಿಕೆ ಅದ, 1000 ಮಂದಿ ಮನ್ಯಾಗ ದುಡುಕಿ ಮಾಡ್ತಾರ, 1000 ಮಂದಿ ಅಡವ್ಯಾಗ ದುಡುಕಿ ಮಾಡತ್ತ ಅಷ್ಟು ಶ್ರೀಮಂತಿಕೆ ಅದ. ಬಂಗಾರ ಚರಿಗೆ ಬಂಗಾರ ತಾಟ್ನಾಗ ನಾವು ಊಟ ಮಾಡ್ತಿದ್ ಹಿನ್ನ. ಬಂಗಾರದ ಚರಿಗೆ ಬಂಗಾರ ತಾಟಿ ನಾವು ಊಟ ಮಾಡ್ತಾ ಎಷ್ಟು ಶ್ರೀಮಂತಿಕೆ ಅದ.
ಏನಾಗ್ತದ ಧರ್ಮನ ಮಾತು ಮೀರಿ ಮಗಳಿಗೆ ಒಯ್ಬೇಕಂತ ತಗೊಂಡು ಹೋಗುವಾಗ ಒಂದು ಮಾತು ಇದಕ್ಕೆ ಕೇಳುದದ. ಹೌದು ಹೌದು, ಏನು ಕೇಳುದು? ಭಾಗ್ಯದ ಲಕ್ಷ್ಮಿ ಯಾರು ಹೇಳ ಮಗಳ ಮಾತ. ಮಗಳ ಮಾತು ಕೇಳ್ಕೊಂತ ನಡಿ ನಿನ್ನ ಮನಿ ಏರ್ತದ ಅಂತ ಹೇಳ. ಹೌದು, ಮಗಳಿಗೆ ತಗೊಂಡು ಒಯ್ಯೋದು ಮಗಳ ಒಯ್ದ್ರೆ ಹೆಂಗಾಗತ್ತದ ಬಿಟ್ರೆ ಹೆಂಗಾಗತ್ತದ ಒಂದು ಮಾತು ಕೇಳಿದ್ರ ಸಂಕದ ರಾಯಣಗೌಡನ ಶ್ರೀಮಂತಿಗೆ ಹೋಗ್ತಿದ್ರ ಹಿಂಗ ಶಬ್ದ. ಹೌದು ಹೌದು ಹೌದು. ಯಾವ ರೀತಿಯಿಂದ ಯೋಗಿ ಅಮೋಘ ಸಿದ್ಧಾನ ಜೋಡಿ ಮಾಡನಪ್ಪ ಪೀಠ, ಕನ್ನ ಮುತ್ತದ ಕನ್ನವನ್ನ ಕೊಟ್ಟು ಮಾಡ್ಯಾನಪ್ಪ ಲಗ್ನ. ಕುಂಬಾರಿ ಕೇಳಿಸಿದ ಠೀಕಾಣ, ಗುರು ಮದಗನ ದಯ ಕರುಣ, ಮಾಸಿದ ಬರದನ ಈ ಕವನ ಹಾಡಿ ಬರ್ತೇವು ಹಚ್ಚಿ ಗಿರಿಯಾನ, ಹಾಡಿ ಬರ್ತೇವು ಹಚ್ಚಿ ಗಿರಿಯಾನ.